ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮೇಡಮ್ಗೆ ಮುಂದಿನ MLA ಮಾಡಿ. ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡಿದ್ದು, ನೀನಾ ಅಥವಾ ಪಾರ್ಟಿಯವರ? ನಾನೇ ಮಾಡಿಸಿದ್ದು ಮಾಮ್. ಅಫಿಷಿಯಲ್ ಆಗಿ ಎಲೆಕ್ಷನ್ಗೆ ಎಂಟ್ರಿ ಕೊಡ್ತಿದ್ಯಾ, ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ವೆಲ್ ಡನ್ ಮಾಡಿ. ಈ ಥರದ್ದೆಲ್ಲ ಇದ್ರೇನೆ ಜನ ಮರಳಾಗೋದು. ಹಾ, ಅಷ್ಟೇ ಅಲ್ಲ, ಒಳಗಡೆ ಆಫೀಸರ್ ಹತ್ರನೂ ಮಾತಾಡಿದ್ದೀನಿ. ಫುಲ್ ನಮ್ಗೆ ಸಪೋರ್ಟ್ ಇದೆ. ನಡಿ ಹೋಗೋಣ. ಬನ್ನಿ, ನೀವು ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನೀವು ಅಧಿಕಾರಿಗಳು, ಹಾ, ನೀವು ಹೀಗೆ ನಿಲ್ಲ ಹಾಗಿಲ್ಲ. ನೀವು ಕೂತ್ಕೊಳ್ಳಿ ಸರ್. ಇರ್ಲಿ ಮೇಡಮ್, ಇಲ್ಲಿ ಯಾರಿದ್ದಾರೆ ನೋಡೋದಕ್ಕೆ? ಮೀಡಿಯಾದವರೆಲ್ಲ ಆಚೆ ಇದ್ದಾರೆ, ನಾನು ಆಫೀಸಲ್ಲಿ ಅಧಿಕಾರಿ. ಆದರೆ ಪ್ರಪಂಚದಲ್ಲಿ ದುಡ್ಡು ಇನ್ಫ್ಲೂಯೆನ್ಸ್ ಇರೋರೇ ಸರ್ವಾಧಿಕಾರಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಕೂತ್ಕೊಂಡೆ ಮಾತಾಡೋಣ. ಅಂದಾಗೆ ಅಮ್ಮನ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ತುಂಬ ಚೆನ್ನಾಗಿ ಮಾತಾಡ್ತೀರ ಸರ್. ಹಾಗೆ ಜೀವನನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಇದು ನನ್ನ ಮೊದಲನೆಯ ನಾಮಿನೇಷನ್. ಈಗ ನೀವು ನನಗೆ ಎಷ್ಟು ಬೆಂಬಲ ನೀಡ್ತಿದ್ದೀರೋ, ಹೀಗೆ ಮುಂದಕ್ಕೆ ನಾನು ಎಲೆಕ್ಷನ್ ಗೆದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೂ ನಿಮ್ಮ ಬೆಂಬಲ ಹೀಗೆ ಇರಬೇಕು ಸರ್. ಖಂಡಿತ ಮೇಡಮ್. ನಿಮ್ಮ ಮಗ ನಮಗೆಲ್ಲ ಹೇಳಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ಈ ಸಲ ನೀವೇ ಗೆಲ್ಲೋದು. ಅಂದಾಗೆ ಇದುವರೆಗೂ ಬೇರೆ ಯಾರಾದರೂ ನಾಮಿನೇಷನ್ ಫೈಲ್ ಮಾಡಿದಾರಾ? ಇಲ್ಲ ಸರ್, ಯಾರೂ ಮಾಡಿಲ್ಲ. ಆದರೆ ಆಪೋಸಿಷನ್ನಿಂದ ಒಬ್ಬರು ಫೈಲ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಅಷ್ಟೊಂದು ಜನ ಬೆಂಬಲ ಇಲ್ಲ. ಸರ್, ನನಗೆ ವಿರೋಧ ಪಕ್ಷದವ್ರ ವಿರೋಧ ಇಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರಾದರೂ ಫೈಲ್ ಮಾಡಿದಾರಾ? ಇಲ್ಲ ಮೇಡಮ್, ನೀವೇ ಮೊದಲು ನಾಮಿನೇಷನ್ ಫೈಲ್ ಮಾಡ್ತಾ ಇರೋದು. ತಗೊಳ್ಳಿ ಮೇಡಮ್, ಫಾರಮ್ ಎಲ್ಲ ಫಿಲಪ್ ಮಾಡಿಟ್ಟಿದ್ದೀನಿ, ಇಲ್ಲೊಂದು ಸೈನ್ ಮಾಡಿ. ಮಾಡಿ. ಈ ಸದ್ದು ನನ್ನ ಬಗ್ಗೆ ಸುದ್ದಿ ಇನ್ನು ಮುಂದೆ ಯಾವಾಗಲೂ ಹೀಗೆ ಇರಬೇಕು. ಮಾಮ್, ನಿನ್ ತಮ್ಮ ಇನ್ನೂ ಬಂದಿಲ್ವಲ್ಲ? ನಾನು ಅದಕ್ಕೆ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ಬಂದು ನನ್ನ ಮುಂದೆ ಹೇಗೆ ತಲೆ ಎತ್ತಿ ನಿಲ್ತಾನೆ ಅಂತ ನೋಡ್ಬೇಕು. ಅವನು ಕಟ್ಟಿದ ಪಕ್ಷದಿಂದ ಅವನಿಗೆ ಟಿಕೆಟ್ ಸಿಕ್ಲಿಲ್ಲ, ಆದರೆ ನನಗೆ ಟಿಕೆಟ್ ಸಿಕ್ಕಿದೆ. ಈಗ ಹಣದ ಬೆಂಬಲ, ಜನರ ಬೆಂಬಲ ಎಲ್ಲ ನನ್ನ ಹತ್ರ ಇದೆ. ಇನ್ನು ಅವನು ಮೀಡಿಯಾದವ್ರು ಕೇಳೋ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾನೆ, ಹೇಗೆ ಅವ್ರನ್ನ ಫೇಸ್ ಮಾಡ್ತಾನೆ ಅಂತ ನೋಡಬೇಕು. ಮೇಡಮ್, ಫಾರ್ಮ್ಯಾಲಿಟೀಸ್ ಎಲ್ಲ ಕ್ಲಿಯರ್ ಆಗಿದೆ, ನೀವಿನ್ನು ಹೊರಡ್ಬೋದು. ಥ್ಯಾಂಕ್ ಯು ಸರ್. ಮೀಡಿಯಾದವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ನಾವೇನು ಹೊರಡ್ತೀವಿ. ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮೇಡಮ್ಗೆ ಮುಂದಿನ MLA ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮೇಡಮ್ಗೆ, ವಿಜಯಾಂಬಿಕಾ ಮಾಡಿ. ನಮ್ಮ ಹತ್ರ ಹಣಬಲ, ಜನಬಲ ಎಲ್ಲ ಇದೆ. ಇವ್ರ ಹತ್ರ ಏನಿದೆ? ಕೇಳಿಸ್ಕೊಂಡ್ರಾ? ನಿಮ್ಮ ಹತ್ರ ಹಣ ಬಲ, ಜನಬಲ ಎಲ್ಲ ಇರ್ಬೋದು, ಆದರೆ ನಮಗಿರೋ ಗೆಲ್ತೀವಿ ಅನ್ನೋ ಛಲ ನಿಮ್ಮನ್ನ ಬಿಲ ಸೇರ್ಕೊಳ್ಳೋ ಹಾಗೆ ಮಾಡುತ್ತೆ. ಈ ಥರ ಎಲ್ಲ ಮಾತಾಡೋದ್ರಿಂದ, ಹಾರಾಡೋದ್ರಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಇವ್ರು ಗೆಲ್ಲೋದಾಗಿರ್ಲಿ ಮಾಮ್, ನಾವು ರೂಲಿಂಗ್ ಪಾರ್ಟಿಯಲ್ಲಿ ಟಿಕೆಟ್ ತಗೊಂಡು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಆದ್ರೆ ಇವರು ತಾವು ಕಟ್ಟಿದ ಪಕ್ಷದಲ್ಲೇ ಟಿಕೆಟ್ ಸಿಗ್ಲಿಲ್ಲ.
ಇನ್ನು ಗೆಲ್ಲೋ ಕನ್ಸ್ ಕಾಣ್ತಿದ್ದಾರೆ. ದಡ್ಡತನ. ಲೇ ಮದನ್, ಪಕ್ಷದಲ್ಲಿ ಟಿಕೆಟ್ ಸಿಗೋದಕ್ಕೂ ಜನಗಳ ಪ್ರೀತಿ ಸಿಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಬಕೆಟ್ ಇರೋರಿಗೆಲ್ಲ ಟಿಕೆಟ್ ಕೊಡೋ ಕಾಲ ಇದು. ಟಿಕೆಟಿಂದ ನಿಲ್ಬೋದೇ ಹೊರತು ಗೆಲ್ಲಕ್ಕಾಗಲ್ಲ. ಇಷ್ಟು ವರ್ಷ ರಾಜಕೀಯದಲ್ಲಿದ್ರು ಇವ್ರು ಇನ್ನೂ ಭ್ರಮೆನೇ ಹೋಗಿಲ್ಲ. ಈಗೆಲ್ಲ ದುಡಿಯೋರ್ಗಿಂತ ದುಡ್ಡಿರೋರ್ಗೆ ಬೆಲೆ ಜಾಸ್ತಿ. ಇಲ್ಲಿ ಬೇಕಾಗಿರೋದು ಜನರ ಪ್ರೀತಿ ಅಲ್ಲ, ವೋಟು. ಜನರಿಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರೀತಿ ಬೇಕಾಗಿರೋದು, ಮಿಕ್ಕಿದ ಟೈಮಲ್ಲಿ ಬೇಕಾಗಿರೋದಲ್ಲ ದುಡ್ಡು. ಮಾಡಿ ಇವರು ನೋಡ್ತಿದ್ರೆ ಎಲೆಕ್ಷನ್ ಗೆಲ್ಲದಿರ್ಲಿ, ಹೀನಾಯವಾಗಿ ಸೋತು ಠೇವಣಿನೇ ಕಳ್ಕೋತಾರೆ. ನೋಡು, ದೇವ್ರ ದರ್ಶನಕ್ಕೆ ಬಂದಾಗ ಬೊಗಳೋ ನಾಯಿಗಳಿಗೆಲ್ಲ ಕಲ್ಲೊಡ್ಕೊಂಡು ಕೂರಕ್ಕಾಗಲ್ಲಮ್ಮ. ಮೊದಲು ಬಂದು ಕೆಲಸ ಮುಗಿಸೋಣ. ಜನರ ಸೇವೆ ಮಾಡೋದು ಅಂದರೆ ದೇವ್ರ ಕೆಲಸ ಮಾಡ್ದಂಗೆನೆ. ಮೊದಲು ಆ ಕೆಲಸ ಮಾಡೋಣ ನಡಿ. ಹೌದಮ್ಮ ಶ್ರಾವಣಿ, ನಮ್ಮ ಉತ್ತರ ಮಾತಾಡೋದ್ರ ಮೂಲಕ ಅಲ್ಲ, ಕೆಲಸ ಮಾಡೋದ್ರ ಮೂಲಕ ತೋರಿಸ್ಬೇಕು. ಬಾ ಹೋಗೋಣ. ನಡಿಯಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರ್ಬೇಕು, ಇಲ್ಲ ಅಂದರೆ ನಾಮಿನೇಷನ್ನು ರಿಜೆಕ್ಟ್ ಆಗ್ಬೋದು. ಸರ್, ಯಜಮಾನ್ರೇನು ಮೊದಲನೇ ಸಲ ನಾಮಿನೇಷನ್ ಫೈಲ್ ಮಾಡ್ತೀಯಾರಾ? ಸುಬು, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ ಬಿಡು. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ಫಾರ್ಮ್ ಕೊಡಿ, ನಾನೇ ಫಿಲಪ್ ಮಾಡ್ತೀನಿ. ಇದೇನು ಸೈನೇ ಮಾಡಿಲ್ಲ?